ಇತ್ತೀಚಿನ ದಿನಗಳಲ್ಲಿ ದಾಖಲಾದ ಮನೆಗಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ನಾಗಮಂಗಲ ಡಿವೈಎಸ್ಪಿ ಚೆಲುವರಾಜು ಅವರ ನೇತೃತ್ವದಲ್ಲಿ ಸಿಪಿಐ ನಾಗಮಂಗಲ ಗ್ರಾಮಾಂತರ ವೃತ್ತ ಇವರ ಒಂದು ಮುಂದಾಳುವಿಕೆಯಲ್ಲಿ ಒಂದು ಅಪರಾಧ ಪತ್ತೆ ತಂಡವನ್ನು ರಚನೆ ಮಾಡಲಾಗಿತ್ತು. ಅದರಂತೆ ಒಬ್ಬ ಆರೋಪಿಯನ್ನು ಅವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಿನಾಂಕ 20/5/2025ರಂದು ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಬಿದರಕೆರೆ ಗ್ರಾಮದ ಒಬ್ಬ ಗಂಗೇಗೌಡ ಅಂತೇಳಿ ಇವರು ಒಂದು ಮನೆಗಳ್ಳತನ ಪ್ರಕರಣವನ್ನು ದಾಖಲಿಸ್ತಾರೆ. ಆ ಒಂದು ಪ್ರಕರಣದಲ್ಲಿ ದಿನಾಂಕ 18ರಂದು ಅವರ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮಧ್ಯಾಹ್ನದ ಒಂದು ವೇಳೆಯಲ್ಲಿ ಮನೆಯ ಬೀರುವಿನಲ್ಲಿ ಇಟ್ಟಿದ್ದ 20 ಗ್ರಾಮದ ಚಿನ್ನದ ಒಡವೆಗಳು ಮತ್ತು 97,000 ರೂಪಾಯಿ ದುಡ್ಡನ್ನು ಯಾರೋ ಅಪರಿಚಿತರು ಬಂದು ಮನೆಗಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ದೂರನ್ನು ಸಲ್ಲಿಸಿರ್ತಾರೆ. ಈ ದೂರನ್ನು ಆಧರಿಸಿ ಈಗಾಗಲೇ ಏನು ರಚಿತವಾಗಿದ್ದ ತಂಡ ಆರೋಪಿತ ರಂಗೇಗೌಡ ಅಂಥೇಳಿ ಈತ ಈಗಾಗಲೇ ಹಲವಾರು ಪ್ರಕರಣಗಳಲ್ಲಿ ಬೇಕಾಗಿ MOB ಆಸಾಮಿಯಾಗಿರ್ತಾನೆ. ಈತ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮುದಿಗೆರೆ ಗ್ರಾಮದವನು. ಆತನ ಹೆಸರು ರಂಗೇಗೌಡ ಅಂತೇಳಿ ಅಲಿಯಾಸ್ ಸಂತೋಷ್ ಅಲಿಯಾಸ್ IPL ಸಂತೋಷ್ ಅಂತೇಳಿ. ಈತ 37 ವರ್ಷ ಒಕ್ಕಲ್ತನ ಕೆಲಸ ಮಾಡ್ಕೊಂಡು ಇದ್ದ ಅಂತೇಳಿ ಹೇಳ್ತಾರೆ. ಆದರೆ ಈತ ಮನೆಗಳ್ಳತನ ಮಾಡುವುದನ್ನು ರೂಢಿಗತ ಮಾಡಿಕೊಂಡು ಒಬ್ಬಂಟಿಯಾಗಿ ಹಲವಾರು ಪ್ರಕರಣಗಳಲ್ಲಿ ಬೇಕಾದ ಮಾಲುಗಳನ್ನು ಅವನಿಂದ ನಾವು ವಶಪಡಿಸಿಕೊಂಡಿದ್ದೀವಿ. ಒಟ್ಟು 10 ಪ್ರಕರಣಗಳನ್ನು ಈ ಒಂದು ತಂಡ ಭೇದಿಸುವಲ್ಲಿ ಯಶಸ್ವಿಯಾಗಿದೆ. ಅದರಲ್ಲಿ ಬಿಂಡಿಗನವಿಲೆ ಠಾಣೆಯ 3 ಪ್ರಕರಣ, ಬೆಳ್ಳೂರು ಠಾಣೆಯ 4 ಪ್ರಕರಣ, ನಾಗಮಂಗಲ ಗ್ರಾಮಾಂತರ ಠಾಣೆಯ 1 ಪ್ರಕರಣ ಮತ್ತು ತುಮಕೂರು ಜಿಲ್ಲೆಯ ತುರುವೇಕೆರೆ ಮತ್ತು ಹುಲಿಯೂರು ದುರ್ಗ ಠಾಣೆಯ 2 ಪ್ರಕರಣಗಳನ್ನು ಪತ್ತೆ ಹಚ್ಚಲು ಯಶಸ್ವಿಯಾಗಿದ್ದಾರೆ. ಈತನಿಂದ ಒಟ್ಟು 490 ಗ್ರಾಂ ಮೌಲ್ಯದ ಚಿನ್ನಾಭರಣ ಮತ್ತು ಆ ಕೃತ್ಯಕ್ಕೆ ಬಳಸಿದ ಒಂದು TVS ಸ್ಕೂಟರನ್ನು ಸಹಿತ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಒಟ್ಟು ಎಲ್ಲ ಆಭರಣ ಮತ್ತು ಇದರ ಸೇರಿದ ಮೊತ್ತ 40 ಲಕ್ಷದಷ್ಟು ಆಗಿರುತ್ತದೆ. ಈತನ ಪತ್ತೆ ಮಾಡುವಲ್ಲಿ ನಮ್ಮ ನಾಗಮಂಗಲ ಗ್ರಾಮಾಂತರ ಠಾಣೆಯ CPI ನಿರಂಜನ್ ಅವರ ನೇತೃತ್ವದಲ್ಲಿ ರಚನೆಯಾಗಿದ್ದ ತಂಡದಲ್ಲಿ ರವಿಕುಮಾರ್ ಅಂತೇಳಿ PSI ಬೆಳ್ಳೂರು ಠಾಣೆ, ಮಾರುತಿ PSI ಬಿಂಡಿಗನವಿಲೆ ಠಾಣೆ ಮತ್ತು ಬೆಳ್ಳೂರು ಠಾಣೆಯ ಪ್ರಶಾಂತ್ ಕುಮಾರ್ CHC, ಮಧುಕುಮಾರ್ CHC, ನಾಗಮಂಗಲ ಗ್ರಾಮಾಂತರ ಠಾಣೆಯ ಇಂದ್ರಕುಮಾರ್ CHC, ಬಿಂಡಿಗನವಿಲೆ ಠಾಣೆಯ ಶಂಕರ್ ನಾಯ್ಕ್ ಮತ್ತು ದಿನೇಶ್ ಹಾಗೂ DPOದ CDR ವಿಭಾಗದ ರವಿಕಿರಣ್ ಮತ್ತು ಲೋಕೇಶ್ ಇವರೆಲ್ಲರೂ ಸೇರಿಕೊಂಡು ಈ ಎಲ್ಲ ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ನಾವು ಸೂಕ್ತ ಬಹುಮಾನ ಮತ್ತು ಪ್ರಶಂಸನಾ ಪತ್ರವನ್ನು ನಮ್ಮ ಇಲಾಖೆ ವತಿಯಿಂದ ಅವರಿಗೆ ನೀಡಲಾಗ್ತದೆ. ಈತ ಹಿಂದೆ IPL ನಡೆಯುವ ಸಮಯದಲ್ಲಿ ಬೆಟ್ಟಿಂಗ್ದಲ್ಲಿ ಭಾಗವಾಗಿದ್ದಾಗ ಅಂಥೇಳಿ ಮಾಹಿತಿ ಇದೆ. ಬಟ್ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು IPL ಬೆಟ್ಟಿಂಗ್ ಕೇಸ್ನಲ್ಲಿ ಆತ ಸಿಕ್ಕು ಬಿದ್ದಿಲ್ಲ. ಆದರೆ ಆತನ MOB ಶೀಟ್ನಲ್ಲಿ ಸಹಿತ ಅದೇ ರೀತಿ ನೋಟ್ ಮಾಡಿದ್ದಾರೆ. ಹಿಂದೆ ಆತ ಬೆಟ್ಟಿಂಗ್ನಲ್ಲಿ ಭಾಗಿಯಾಗಿರ್ಬೋದು ಒಂದು ಮಾಹಿತಿ ಇದೆ ಮತ್ತು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಹಾಸನ ಜಿಲ್ಲೆಯಿಂದ ನಾವು ಪಡ್ಕೊಳ್ಳೋದು ಬಾಕಿ ಇದೆ. ಇಲ್ಲ, ಅದು ಹೇಳ್ತಾರೆ, ಆ ಒಂದು ಉದ್ದೇಶಕ್ಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಎಷ್ಟು ಪ್ರಕರಣ ಆತನ ಮೇಲೆ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕಲೆ ಆಗ್ತದೆ. ಅದು ಪಕ್ಕದ ತಾಲೂಕಲ್ಲ, ಅಲ್ಲೇ ಹಾಸನ ಜಿಲ್ಲೆಯಿಂದ ಕನೆಕ್ಟಿವಿಟಿ ನಾಗಮಂಗಲ ತಾಲೂಕಿಗೆ ಚೆನ್ನಾಗಿದೆ. ಚನ್ನರಾಯಪಟ್ಟಣ ಮುಖಾಂತರ ಆ ಕಡೆ ಓಡಾಟ ಜಾಸ್ತಿ ಇರ್ತದೆ. ಹೀಗಾಗಿ ಆ ಒಂದು ಪ್ರದೇಶನ ಸೆಲೆಕ್ಟ್ ಮಾಡಿದ್ದೀನಿ. ಅದನ್ನು ಬಿಟ್ಟು ನೋಡಿ ತುಮಕೂರು ಜಿಲ್ಲೆಯ ತುರುವೇಕೆರೆ ಇರ್ಬೋದು ಮತ್ತು ಹುಲಿಯೂರು ದುರ್ಗ ಇರ್ಬೋದು, ಅವು ಸಹಿತ ಅದೇ ಒಂದು ಏರಿಯಾಕ್ಕೆ ಸೇರಿದ ಪ್ರದೇಶಗಳಾಗಿವೆ.